ಎಲ್ಪಿಜಿ ಗ್ಯಾಸ್ ಸಮಸ್ಯೆಗೆ ಸರ್ಕಾರದ ಪ್ಲಾನ್ ಬಿ ರೆಡಿ. ಭಾರತದ ಅಡುಗೆ ಮನೆಗಳಿಗೆ ಲಗ್ಗೆ ಇಡಲಿದೆ ಅಗ್ಗದ ದರದ ಹೊಸ ಅನಿಲ. ಇರಾನ್ ಇಸ್ರೇಲ್ ಸಂಘರ್ಷದ ಕಾರಣದಿಂದ ಇಡೀ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಬೆಲೆಗಳ ಅಭಾವ ಹೆಚ್ಚಾಗ್ತಾ ಇದೆ. ಈ ಸಮಸ್ಯೆಯನ್ನ ಸರಿದೂಗಿಸಲು ಕೇಂದ್ರ ಸರ್ಕಾರ ಹರಸಾಹಸ ಪಡ್ತಾ ಇದ್ದು, ಇದರ ಪರಿಣಾಮ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೊಂಚ ಕಡಿಮೆಯಾಗ್ತಾ ಇದೆ. ಆದರೆ ಈ ಸಂಘರ್ಷಕ್ಕೂ ಮುನ್ನವೂ ಗ್ಯಾಸ್ ಸಿಲಿಂಡರ್ ಬೆಲೆಗಳು ಪ್ರತಿ ತಿಂಗಳು ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇತ್ತು. ಹಾಗಾಗಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಕಾರಣದಿಂದ ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಬೀಳುವ ಸಮಸ್ಯೆಗೆ ಮುಕ್ತಿ ನೀಡಲು ಭಾರತ ಸರ್ಕಾರ ಈಗ ಹೊಸ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ತಾ ಇದೆ. ಹೌದು, ಇನ್ಮುಂದೆ ನೀವು ದುಬಾರಿ ಬೆಲೆಯ ಸಿಲಿಂಡರ್ಗಳ ಮೇಲೆ ಅವಲಂಬಿತರಾಗಬೇಕಾಗಿಲ್ಲ. ಯಾಕೆಂತಂದ್ರೆ ಅಡುಗೆ ಮಾಡಲು ಸುಲಭ ಮತ್ತು ಅತಿ ಕಡಿಮೆ ದರದಲ್ಲಿ ಸಿಗುವ ಹೊಸ ಇಂಧನ ವ್ಯವಸ್ಥೆಯು ಭಾರತದಾದ್ಯಂತ ಶೀಘ್ರದಲ್ಲೇ ಜಾರಿಗೆ ಬರಲಿದೆ. ಆ ಹೊಸ ಅನಿಲ ಯಾವುದು ಮತ್ತು ಅದು ಸಾಮಾನ್ಯ ಸಿಲಿಂಡರ್ಗಿಂತ ಹೇಗೆ ಭಿನ್ನ ಎಂಬ ಕುತೂಹಲಕಾರಿ ಮಾಹಿತಿ ಇಲ್ಲಿದೆ. ಭಾರತವು ತನ್ನ ಅಡುಗೆ ಅನಿಲದ ಅಗತ್ಯಕ್ಕಾಗಿ ವಿದೇಶಗಳ ಮೇಲೆ ಹೆಚ್ಚಿನ ಅವಲಂಬನೆ ಹೊಂದಿದೆ. ಇದರ ಕಾರಣ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆಗಳು ಹೆಚ್ಚಾಗ್ತಾ ಇದೆ. ಅದರಂತೆ ಭವಿಷ್ಯದಲ್ಲಿ ಉಂಟಾಗಬಹುದಾದ ಕೊರತೆಯನ್ನ ನೀಗಿಸಲು ಭಾರತ ಸರ್ಕಾರ ಈಗ ಪ್ಲಾನ್ ಬಿ ಸಿದ್ಧಪಡಿಸಿದೆ. ಅದುವೇ ಡಿಎಂಇ ಅಂದರೆ ಡೈಮಿಥೈಲ್ ಈಥರ್. ಈ ಹೊಸ ತಂತ್ರಜ್ಞಾನವು ಭಾರತವನ್ನು ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡುವ ಭರವಸೆಯನ್ನ ನೀಡಿದೆ. ಡಿಎಂಇ ಅಥವಾ ಡೈಮಿಥೈಲ್ ಈಥರ್ ಎನ್ನುವುದು ಮೆಥನಾಲ್ ಬಳಸಿ ಕೃತಕವಾಗಿ ತಯಾರಿಸಲಾದ ಒಂದು ವಿಶೇಷ ಇಂಧನ ಆಗಿದೆ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಂದ್ರೆ ಇದನ್ನು ತಯಾರಿಸಲು ಬೇಕಾದ ಮೆಥನಾಲ್ ಅನ್ನು ವಾತಾವರಣದಲ್ಲಿರುವ ಜೀವರಾಶಿ, ಕಲ್ಲಿದ್ದಲು ಮತ್ತು ಇಂಗಾಲದ ಡೈಆಕ್ಸೈಡ್ ನಿಂದ ಸುಲಭವಾಗಿ ಪಡೆಯಬಹುದು. ನಾವು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಅಗತ್ಯವಿಲ್ಲದೆ ದೇಶದ ಒಳಗೆ ಈ ಅನಿಲವನ್ನ ಉತ್ಪಾದಿಸಬಹುದು. ರಾಸಾಯನಿಕವಾಗಿ ಡಿಎಂಇ ಗುಣಲಕ್ಷಣಗಳು ಈಗ ನಾವು ಬಳಸ್ತಾ ಇರುವ ಎಲ್ಪಿಜಿಗೆ ಹತ್ತಿರ ಆಗಿದ್ದು, ಇದು ಅತ್ಯಂತ ಶುದ್ಧ ಇಂಧನ ಅಂತ ಗುರುತಿಸಲ್ಪಟ್ಟಿದೆ. ಇದನ್ನ ನೇರವಾಗಿಯೂ ಬಳಸಬಹುದು ಅಥವಾ ಎಲ್ಪಿಜಿಯೊಂದಿಗೆ ಮಿಶ್ರಣ ಮಾಡಿ ವಿತರಿಸಬಹುದು. ಇನ್ನು ಸಾಮಾನ್ಯವಾಗಿ ಹೊಸ ಇಂಧನ ಮಾರುಕಟ್ಟೆಗೆ ಬಂದಾಗ ಹೊಸ ಸ್ಟವ್ ಅಥವಾ ಸಿಲಿಂಡರ್ ಖರೀದಿಸಬೇಕಾದ ಅನಿವಾರ್ಯತೆ ಇರುತ್ತೆ. ಆದರೆ ಡಿಎಂಇ ವಿಷಯದಲ್ಲಿ ಅಂತಹ ಯಾವುದೇ ಆರ್ಥಿಕ ಹೊರೆ ಗ್ರಾಹಕರ ಮೇಲೆ ಬೀಳೋದಿಲ್ಲ. ಈಗ ನಿಮ್ಮ ಮನೆಯಲ್ಲಿರುವ ಎಲ್ಪಿಜಿ ಸಿಲಿಂಡರ್ಗಳು, ರೆಗ್ಯುಲೇಟರ್ಗಳು, ಗ್ಯಾಸ್ ಪೈಪ್ಗಳು ಮತ್ತು ಬರ್ನರ್ಗಳನ್ನೇ ಬಳಸಿ ಈ ಹೊಸ ಅನಿಲದಿಂದ ಅಡುಗೆ ಮಾಡಬಹುದು. ಭಾರತವು ಪ್ರಸ್ತುತ ತನ್ನ ಅಡುಗೆ ಅನಿಲದ ಬೇಡಿಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗವನ್ನು ಆಮದು ಮಾಡಿಕೊಳ್ತಿದೆ. ಅದರಂತೆ ಜಾಗತಿಕ ಯುದ್ಧಗಳು ಅಥವಾ ಬಿಕ್ಕಟ್ಟುಗಳು ಎದುರಾದಾಗ ನಮ್ಮ ದೇಶದ ಇಂಧನ ಭದ್ರತೆ ಅಪಾಯಕ್ಕೆ ಸಿಲುಕುತ್ತೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಲು ಸಿಎಸ್ಐಆರ್ ರಾಷ್ಟ್ರೀಯ ರಾಸಾಯನಿಕ ಪ್ರಯೋಗಾಲಯದ ವಿಜ್ಞಾನಿಗಳು ಡಿಎಂಇ ಉತ್ಪಾದನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲು ಕೆಲಸವನ್ನ ಆರಂಭಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.